ಭೂಕಂಪಕ್ಕೆ ದಕ್ಷಿಣ ಅಮೆರಿಕ ವೆನೆಜುವೆಲಾ ತತ್ತರಿಸಿ ಹೋಗ್ತಾ ಇದೆ. ಸಾವಿನ ಸಂಖ್ಯೆ 250ಕ್ಕೂ ಹೆಚ್ಚಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇನ್ನು 2000 ಜನರಿಗೆ ತೀವ್ರ ಮಟ್ಟದಲ್ಲಿ ಗಾಯಗಳಾಗಿದೆ ಈ ಒಂದು ಭೂಕಂಪನದ ಪರಿಣಾಮದಿಂದಾಗಿ. ಕ್ಷಣಕ್ಕೂ ಇದೀಗ ಏರ್ತಾನೆ ಇದೆ ಸಾವಿನ ಸಂಖ್ಯೆ ಅನ್ನುವಂಥದ್ದನ್ನ ನಾವು ಗಮನ ಹರಿಸಬೇಕು ಇಲ್ಲಿ. ಇನ್ನು ತಮ್ಮವರನ್ನ ಕಳೆದುಕೊಂಡ ಜನರು ಇದೀಗ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಅಷ್ಟಲ್ಲದೆ ಅದೆಷ್ಟೋ ಜನಗಳು ಅವಶೇಷಗಳ ಅಡಿ ಸಿಲುಕಿದ್ದಾರೆ, ಹಾಗೆ ಒದ್ದಾಟವನ್ನ ನಡೆಸ್ತಾ ಇದ್ದಾರೆ. ಸಾವಿನ ಸಂಖ್ಯೆ ಬಗ್ಗೆ ಇದೀಗ ಮಾಹಿತಿಯನ್ನ ನೀಡಿದೆ ಕಾರ್ಲೋಸ್ ಅಲ್ವರಾಡೋ. ಇದೀಗ ಭೂಕಂಪನ ಆಗಿರುವಂಥದ್ದು. ಭೂಕಂಪನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದೆ. ಸಾಕಷ್ಟು ದೊಡ್ಡ ದೊಡ್ಡ ಕಟ್ಟಡಗಳು ಉರುಳಿ ಬಿದ್ದಿರುವಂಥದ್ದು, ಹಾಗೆ ಆಸ್ಪತ್ರೆ ಆಗಿರ್ಬೋದು, ಶಾಪಿಂಗ್ ಮಾಲ್ಗಳಾಗಿರ್ಬೋದು. ಯಾವ ರೀತಿಯಾಗಿ ವೆನೆಜುವೆಲಾದಲ್ಲಿ ಈ ಒಂದು ಭೂಕಂಪನದ ಪರಿಣಾಮ ಬೀರಿದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಸಾವಿನ ಸಂಖ್ಯೆ 230 ದಾಟಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಸಾಕಷ್ಟು ಜನರಿಗೆ ತೀವ್ರ ಮಟ್ಟದಲ್ಲಿ ಗಾಯಗಳಾಗಿದೆ. ಇನ್ನೂ ಲೆಕ್ಕಕ್ಕೆ ಸಿಗದೇ ಇರೋಷ್ಟು ಜನರು ಅವಶೇಷಗಳ ಅಡಿ ಸಿಲುಕಿ ಒದ್ದಾಟವನ್ನು ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ನೋಡ್ತಾ ಇದ್ದೀವಿ ನಾವು ದೃಶ್ಯಾವಳಿಗಳಲ್ಲಿ 3 ವಿಂಡೋ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ವೆನೆಜುವೆಲಾದಲ್ಲಿ ಭೂಕಂಪನದ ಪರಿಣಾಮ ಆಗ್ತಾ ಇದೆ, ಯಾವ ರೀತಿಯಾಗಿ ಜನರು ಅಲ್ಲಿ ಕಂಗಾಲಾಗಿದ್ದಾರೆ. ಒಂದು ರೀತಿಯಾಗಿ ನಡೆದುಕೊಂಡು ಬರ್ತಾ ಇರ್ತಾರೆ, ಅಲ್ಲಲ್ಲೇ ಕಟ್ಟಡಗಳು ಕುಸಿತ ಆಗ್ತಾ ಇರುತ್ತೆ. ಮತ್ತೊಂದು ಕಡೆ ರಸ್ತೆಗಳು ಬಿರುಕಾಗ್ತಾ ಇದೆ, ಮತ್ತೊಂದು ಕಡೆ ಶಾಪಿಂಗ್ ಮಾಲ್ಗಳು, ಆಸ್ಪತ್ರೆಗಳು, ದೊಡ್ಡ ದೊಡ್ಡ ಕಟ್ಟಡಗಳು ಧರೆಗುರುಳ್ತಾ ಇರುವಂಥದ್ದು. ಇದನ್ನೆಲ್ಲ ನೋಡ್ತಾ ಇದ್ರೆ ಅಲ್ಲಿನ ಜನರು ನಿಜಕ್ಕೂ ಕೂಡ ಭಯಭೀತರಾಗಿದ್ದಾರೆ. ಯಾವಾಗಪ್ಪ ಇದೆಲ್ಲ ಮುಗಿಯುತ್ತೆ? ಅವಶೇಷಗಳ ಅಡಿ ಸಿಲ್ಕೊಂಡವರಂತೂ ಸಾಕಷ್ಟು ಒದ್ದಾಟವನ್ನೇ ನಡೆಸ್ತಾ ಇದ್ದಾರೆ. ಹೀಗಾಗಿ ವೆನೆಜುವೆಲಾದಲ್ಲಿ ಈ ಭೂಕಂಪನದ ಪರಿಣಾಮ ಸಾಕಷ್ಟು ತೀವ್ರ ಮಟ್ಟದಲ್ಲಿ ಪರಿಣಾಮವನ್ನು ಮಾಡ್ತಾ ಇದೆ.